ಸೇವೆ ಸೇವೆ ಅಂತಕ್ಕಂಥದ್ದು ಇದೆಯಲ್ಲ, ಏನು ಸೇವೆ ಅಂತಂದ್ರೆ ಸುಮ್ಮನೆ ಜನರ ವಿಷಯ ಮಾಡೋದು. ಸೇವೆ ಅಂದರೆ ಏನು? ಕನ್ನಡ ಬರೋದು ಸಾಕಷ್ಟು ಬರೋದಿಲ್ಲ ಅಂತ ಹೇಳಿಲ್ಲ. ಕನ್ನಡ ಫ್ರೆಂಡ್ಸ್ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ತೀರಲ್ವಾ, ಸ್ವಲ್ಪ ಅರ್ಥ ಆಗುತ್ತಲ್ವಾ? ಅರ್ಥ ಆಗಲಿಲ್ಲ ಅಂತ ಇರ್ಬೋದು. ಸೇವೆ ಸರ್ವಿಸ್ ಅಂದರೆ ಪ್ರತಿಫಲಾಪೇಕ್ಷೆ ಇಟ್ಕೊಳ್ಬಾರ್ದಲ್ವಾ? ಪ್ರತಿಫಲಾಪೇಕ್ಷೆ ಇಟ್ಕೊಳ್ಳೋದು ಇನ್ನೊಬ್ಬರಿಗೆ ಮಾಡೋದಕ್ಕೆ ಸಾಧ್ಯ. ಸೇವೆ ಅಂತ ಹೇಳ್ಬಾರ್ದಲ್ವ? ಇವಾಗ ಸೇವೆ ಅಂತಂದ್ರೆ ಏನಂದರೆ ಸಿಂಪಲ್ ಆಗಿ ಹೇಳೋದಂದರೆ ಪ್ರತಿಯೊಂದು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಭಗವಂತನ ಕೆಲಸ ಅಥವಾ ಭಗವಂತನ ಪೂಜೆಯನ್ನು ಭಾವ ಇಟ್ಕೊಂಡು ಮಾಡೋದನ್ನು ನಾವೇನಂತ ಕರಿತೀವಿ? ಸೇವೆ ಅಂತ ಕರಿತೀವಿ ಅಲ್ವಾ? ಈ ಸೇವೆಗೆ ಹತ್ತಿರವಾದಂಥ ಪದ ವೃತ್ತಿ ಕೇಳಿದ್ರೆ ಸಹಾಯ. ಸಹಾಯಕ್ಕೂ ಸೇವೆಗೂ ವ್ಯತ್ಯಾಸ ಇದೆ. ಸಹಾಯ ಮತ್ತು ಸೇವೆ ಎರಡಕ್ಕೂ ವ್ಯತ್ಯಾಸ ಇದೆ. ತುಂಬ ಏನು ವ್ಯತ್ಯಾಸ ಇದೆ? ಒಂದು ಚಿಕ್ಕ ವ್ಯತ್ಯಾಸ ಇದೆ ಅಂತ ಇಟ್ಕೊಳ್ಳಿ. ಯಾವುದು ಏನು ವ್ಯತ್ಯಾಸ ಇರ್ಬೋದು ಗೊತ್ತಾ ನಿಮಗೆ? ಅಹಂಕಾರ ಕೊಡುವಾಗ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವ, ಆದರೆ ಸೇವೆಯಲ್ಲಿ ಅದಿರಲ್ಲ. ಸೇವೆ ಅಂತಕ್ಕಂಥದ್ದೇನು? ಭಗವಂತನ ಪೂಜೆ ಅನ್ನೋದು ಭಾವ ಅಲ್ವಾ? ಹಾಗಾಗಿ ನಾವೆಲ್ಲರೂ ನಿರಂಕಾರಪೂರ್ವಕವಾಗಿ ಸೇವೆ ಮಾಡೋದನ್ನು ಕಲಿಬೇಕು. ಅಹಂಕಾರ ಇಟ್ಕೊಂಡು ಸೇವೆ ಮಾಡೋದಲ್ಲ. ಅಹಂಕಾರ ಇರುತ್ತಲ್ಲ, ಅದು ನಮ್ಮನ್ನ ಏನು ಒಂಥರ ಮೆರೆಸುತ್ತೆ. ಮೆರೆಸೋದ್ರಲ್ಲಿ